ಹಲೋ ಫ್ರೆಂಡ್ಸ್, ಇದು 2 ಸ್ಟೆಪ್ ಬ್ಲಾಗ್ ಆಗಿರುತ್ತೆ. ನಮಗೆ ಪೇಜಾರ್ ಅನ್ನೋ ಜಾಗದಲ್ಲಿ ಮೆರವಣಿಗೆ ಇತ್ತು, ಹಾಗೆ ಶಿಲ್ಬೆ ಹಾದಿ ಕೂಡ ಇತ್ತು. ಅದಕ್ಕೋಸ್ಕರ ನಾವು ಬಜ್ಪೆ ಚೆಕ್ ಪೋಸ್ಟ್ ನಿಂದ ನಮ್ಮ ಕಾಲ್ನಡಿಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪೇಜಾರ್ ಹೋಗುವ ತನಕ ನಮಗೆ ಒಂದು 1 ಅವರ್ ಅಷ್ಟು ಕಾಲ್ನಡಿಗೆ ಆಗುತ್ತೆ. ಸೊ ನಾವು ಎಲ್ಲ ಪ್ಯಾರಿಷನವರು ಸೇರ್ಕೊಂಡು ಸುಮಾರು ಒಂದು 500ಕ್ಕಿಂತ ಹೆಚ್ಚು ಜನ ನಾವು ಈ ರೀತಿ ಮೆರವಣಿಗೆಯಲ್ಲಿ ಹೋಗ್ತೀವಿ. ಈ ರೀತಿ ಮೆರವಣಿಗೆಯಲ್ಲಿ ಹೋಗುವಾಗ ಹೆಚ್ಚಾಗಿ ಎಲ್ಲರೂ ಪಾಲ್ಗೊಳ್ತಾರೆ. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ದೇವ್ರ ಮೇಲೆ ಭಕ್ತಿಯಿಂದ ಈ ರೀತಿ ನಾವು ಮೆರವಣಿಗೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಯಾವಾಗಲೂ ಇದು ವರ್ಷ ಕೂಡ ನಡೀತಾ ಇರುತ್ತೆ. ಇದರಲ್ಲಿ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು, ಹಾಗಾಗಿ ಈ ಸಲ ನಾನು ನೋಡ್ಲೇಬೇಕು ಅಂತ ಹೇಳಿ ನಾನು ಕೂಡ ಈ ಸಲ ಜಾಯಿನ್ ಆದೆ ಈ ಮೆರವಣಿಗೆಗೆ. ಫೈನಲಿ ನಾವು ಒಂದು 4:15 ಆಗುವಾಗ ಚರ್ಚ್ ಹತ್ರ ರೀಚ್ ಆದ್ಮೇಲೆ ಒಂದು ಅರ್ಧ ಗಂಟೆ ನಮ್ಗೆ ಟೈಮ್ ಕೊಡ್ತಾರೆ ಬ್ರೇಕ್. ಅಲ್ಲಿ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಮ್ಗೆ ಟೀ, ಕಾಫಿ ಮತ್ತು ಬನ್ ಕೂಡ ಇತ್ತು. ಹಾಗೆ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗ್ಲಿಕ್ಕಿದೆ. ನಮ್ಗೆ ಒಂದು ಅರ್ಧ ಗಂಟೆ ಅಷ್ಟು ಟೈಮ್ ಕೊಟ್ಟಿದ್ರು, ಯಾಕೆಂದ್ರೆ ಕಾಲ್ನಡಿಗೆ ಅಲ್ಲಿ ಹೋಗಿದವರು ತುಂಬಾ ಜನ ಇದ್ರೆ. ಆಲ್ರೆಡಿ ಅಲ್ಲಿ ಚರ್ಚಲ್ಲಿ ಕೂಡ ತುಂಬಾ ಜನ ಇದ್ರು. ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿ ನಮಗೆ ಶಿಲ್ಬೆ ಹಾದಿ ಕೂಡ ಸ್ಟಾರ್ಟ್ ಆಯ್ತು. ನಾನು ಹೆಚ್ಚಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ನಾವು ಕೂಡ ಭಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ಬೇಕಾಗಿರೋದ್ರಿಂದ ಹೆಚ್ಚಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅದಾದ್ಮೇಲೆ ಫೈನಲಿ ನಾವು ಮೇಲ್ಗಡೆ ಶಿಲ್ಬೆ ಬೆಟ್ಟ ಅಂತ ಯಾವ ರೀತಿ ಹೇಳ್ತೀವಿ ಅಲ್ಲಿ ರೀಚ್ ಆಗುವಾಗ ನಾನು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. वडिलांनी आपल्या भुरग्यांचे बरे बुद्धी खातीर दिसपट्टे मागूंक जाय म्हूण शिकयता. तुमची बाबू तुझे लागीं परत हांव येसू मिया, तुझे लागीं परत हांव येसू मिया. आमच्या भुरग्यांचे बरे साली खातीर तुझे लागीं परत हांव येसू मिया. आमच्या कुटुंबांतल्या सगळ्यांच्या बऱ्या फुडारा खातीर तुझे लागीं परत हांव येसू मिया. वाईट सवय तावनो तांकां सुटका मेळचे खातीर तुझे लागीं परत हांव. ಮೇಲೆ ರೀಚ್ ಆದ್ಮೇಲೂ ಕೆಲವೊಂದು ಸ್ಥಳಗಳದ್ದು ಶಿಲ್ಬೆ ಹಾದಿ ಕೂಡ ಇತ್ತು. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಪ್ರಬೋಧನೆ ಆದ್ಮೇಲೆ ಬಂದಿರುವಂತೆ ಎಲ್ಲರಿಗೂ ಕೂಡ ಊಟದ ಅರೇಂಜ್ಮೆಂಟ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗುವಾಗ 10:30 ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.